ಸುಮ್ನೆ ಹೋಗುದ್ ಬಿಟ್ಬಿಟ್ಟಮ್ಮ, ಯಾಕವ ದುಡ್ಡು ಖರ್ಚು ಮಾಡ್ಕೊಂಡು. ಅವ್ವ ಹೇಳ್ದ ಹಾಸ್ಪಿಟ್ಲ್ ಕರ್ಕೋಗ್ಬೇಡ್ರಿ ಅಂತ. ಅಂದ್ರೆ ಹಾಸ್ಪಿಟ್ಲಿಗೆ ಅಂದ್ರೆ ದಿನನಿತ್ಯ ಇದ್ ಮಾಡ್ತಿತ್ತಲ್ಲ, ಸಫರ್ ಮಾಡ್ತಿತ್ತಲ್ಲ, ಅಂದ್ರೆ ನಾವು ತಿಳ್ಕೊಂಡು ಇದ್ ಮಾಡುದು ಅಲ್ಲಿ. ಹಂಗೆ ಕತ್ತೆ ಎಲ್ಲ ಸುಚ್ಚಿ ಅವಳಗ ಹಾಕಿದವು ಒಳಕ್ಕೆ ಹೊಸಿ ವೈರ್ಗಳೆಲ್ಲ ಹಂಗೆಲ್ಲ ಅವೆಲ್ಲ ಇವಾಗ ಅಲ್ಲ ನಾನ್ ಹೇಳಿದ್ದು, ಇವಾಗ ಬದುಕಿ ಅಷ್ಟೊಂದ್ ನೋವಿಂದ ಬದುಕದ್ಕಿಂತ ಅದೇ ನೋವು ಅಂದ್ರೆ ಹಂಗ ಹಾಸ್ಪಿಟ್ಲ್ ದುಡ್ಡು ಖರ್ಚು ಮಾಡ್ಕೊಂಡು ಇಂತ ಬದುಕ್ತಂಗು ಅಲ್ಲ, ನೋವ್ನು ತಿನ್ಬೇಕು. ಹಾಸ್ಪಿಟಲ್ ಒಸಿತ ನೋವು ಅದೇ. ಅದೆಲ್ಲ ತಿನ್ನೋದ್ಕಿಂತ ಸುಮ್ನೆ ಆರಾಮಾಗಿ ತಾತಂದು ಮತ್ತೆ ಅಪ್ಪಂದು ಸಾವೇ ಚೆನ್ನಾಗಿತ್ತು ಅನ್ಸುತ್ತಲ್ಲ. ತಾತಂದ್ ಹೆಂಗಾಯ್ತು? ಫೀವರ್ ಬಂತು ಅಷ್ಟೇ, ಜ್ವರ ಬಂತು ಅಷ್ಟೇ ತಾನೆ? ಜ್ವರ ಬಂತು ಅಷ್ಟೇ, ವಾಮೆಂಟ್ ಮಾಡ್ಬಿಟ್ಟು ಎಲ್ಲ ಮೂಗಲ್ ಬಾಯಲ್ಲಿ ನುಗ್ಬಿಡ್ತು. ಹೋಯ್ತು. ಹಂಗೆ ಎಲ್ಲ ವಯಸ್ಸಾದ್ಮೇಲೆ ಅವ್ ಆರೋಗ್ಯಗಳು ಕೈ ಕೊಟ್ಮೇಲೆ ಏನ್ ಖರ್ಚು ಮಾಡಿದ್ರು ಪ್ರಯೋಜನ ಇಲ್ಲ. ಆ ಪ್ರಯೋಜನ ಇಲ್ದೆ ಇದಕ್ಕೆ ಇರೋರ್ಗು ತೊಂದ್ರೆ ಕೊಟ್ಕೊಂಡು ಹೋಗುದು ಯಾಕೆ? ಬದುಕಿರೋ ಅಷ್ಟ್ ದಿನ ಅಚ್ಚುಕಟ್ಟಾಗಿ ಬದುಕ್ಬೇಕು. ಮಮ್ಮಿ, ನಂಗೇನಾದ್ರು ಆಕ್ಸಿಡೆಂಟ್ ಆದ್ರೆ ಅವಾಗ ಏನ್ ಮಾಡಿಯ ನೀನು? ಅಲ್ಲ, ಅದು ವಯಸ್ಸಿದ್ದಾಗ ಆಕ್ಸಿಡೆಂಟ್ಗಳಾಗಿ ಇದ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಇದಾದಾಗ ಇದಾಗುದಿಲ್ಲ. ಅಲ್ಲ, ಇವಾಗ ಕಾಲು ಕೈ ಎಲ್ಲ ಏಟಾಗಿರೋ ಪೂರ್ತಿ ಎಲ್ಲ ಮಾಡ್ತೀನಲ್ವೇ, ಅವ್ ಕೈ ಕಾಲ ಏಟಾದಾಗ ಏಟಾಗುದಂತಲ್ಲ, ಪೂರ್ತಿ ಕೈ ಕಾಲೇ ಇರುದಿಲ್ಲ. ಹಂಗೆ ಬರೀ ಒಂದ್ ಸ್ವಲ್ಪ ಜೀವಂತ ಇರ್ತೀವಿ, ಬಟ್ ಬ್ರೈನು ವರ್ಕ್ ಆಯ್ತಿರುದಿಲ್ಲ, ಕಾಲು ಕೈ ಏನು ಸ್ವಾಧೀನ ಇರುದಿಲ್ಲ. ಅದಕ್ ಅವಾಗ ಏನ್ ಮಾಡಿಯೆ? ಮಾಡ್ಬೇಕು. ಏನ್ ಮಾಡಿಯೆ? ಇಲ್ಲ ಮಮ್ಮಿ, ಅವಾಗ್ಲೂ ಏನು ಮಾಡ್ಬಾರ್ದು. ಸಾಯಕ್ ಬಿಡ್ಬೇಕು. ಅಂದ್ರೆ ಆ ಮಟ್ಟಕ್ಕೆ ತರ್ಕೊಳ್ಳೇಬಾರ್ದು. ಅಕಸ್ಮಾತ್ ಏನಾದ್ರು ತಲೆಗೇನಾದ್ರು ಏಟಾಯ್ತು, ಚಾನ್ಸಸ್ ಇಲ್ಲ ಮತ್ತೆ ವಾಪಸ್ಸು ಕಾನ್ಶಿಯಸ್ ಆಗಿ ಬದುಕೋಕೆ ಚಾನ್ಸಸ್ ಇಲ್ಲ, ಚೆನ್ನಾಗಿ ಬದುಕೋಕೆ ಚಾನ್ಸಸ್ ಇಲ್ಲ ಅಂದಾಗ ಅವ್ರನ್ನ ಬಿಟ್ಕೊಡ್ಬೇಕು ತಾನೆ. ಅಂದ್ರೆ ಉಳಿಸ್ಕೋಕ್ ಟ್ರೈ ಮಾಡ್ಬಾರ್ದು. ಸರ್ಜರಿ ಅವು ಇವು ಆಪರೇಷನ್ ಗಿಪ್ರೇಷನ್ ಅವೆಲ್ಲ ಮಾಡ್ದೇನೆ. ಈಗ ನಿನ್ಗೆ ವಯಸ್ಸದೆ, ನಿಮ್ದ ವಿಚಾರದಲ್ಲಿ ಅದು ಹಂಗಲ್ಲ ಮಮ್ಮಿ, ನಂಗ್ ವಯಸ್ಸಿದ್ರುವೆ ಇವಾಗ ನನ್ಗೆ ಏನಾದ್ರು ತಲೆಗೆ ಏಟಾಯ್ತು ಅನ್ಕೋ ಆಯ್ತೆ, ನನ್ಗೆ ಇನ್ ಮುಂದಕ್ಕೆ ಚೆನ್ನಾಗ್ ಬದುಕೋಕೆ ಆಗುದಿಲ್ಲ ಅಂತಂದ್ರೆ, ಅಂದ್ರೆ ತಲೆಗೆ ಏಟಾಗಿ ನಾನು ಯೋಚನೆ ಮಾಡೋಕ್ ಆಗುದಿಲ್ಲ, ನನ್ ಕೈಯಲ್ಲಿ ಎದ್ದು ಹೇಳಕ್ಕೂ ಆಗುದಿಲ್ಲ, ಏನು ಮಾಡೋಕ್ ಆಗುದಿಲ್ಲ, ಬಿದ್ದಿರ್ತೀನಿ ಬೆಡ್ ಮೇಲೆ. ಅಂತ ಲೈಫ್ ಏನಕ್ಕೆ? ಅಂತದಕ್ಕೆ ಖರ್ಚಾಕ್ ಮಾಡ್ಬೇಕು ಆಪರೇಷನ್ ಓಕೆ ಎಲ್ಲ. ಹಂಗಿರೋ ಸಿಚುವೇಶನ್ ಅಲ್ಲಿ ಏನು ಮಾಡೋಕ್ ಆಗುದಿಲ್ಲ, ಇರುವಷ್ಟು ದಿನ ನೋಡ್ಕೋಬೇಕು ಅಷ್ಟೇ. ಇರುವಷ್ಟು ದಿನ ನೋಡ್ಕೋದಲ್ಲ, ಆಪರೇಷನ್ ಮಾಡಕ್ ಬಿಡ್ಬಾರ್ದು ಅಂತ ಸಿಚುವೇಶನ್ ಅಲ್ಲಿ. ಈಗ ಆಯ್ದ ಬುಡುಕೆ ಇಲ್ವಲ್ಲ, ಏನು ಆದದೇನೋ ಅನ್ನೋದೊಂದು ಇದಲ್ಲ. ಈಗ ಅಮ್ಮನ್ಗೆ ಹಂಗೆ ತಾನೇ ಮಾಡುದು, ಚೆನ್ನಾಗಾದಳೇನೋ ಅಂತ ಆಪರೇಷನ್ ಮಾಡ್ಸುದ್ಮ. ಅದು ಕೀಚ್ಕತು ಮುಂದಕ್ಕೆ ಅದೆಲ್ಲ ಆಯ್ತು, ಏನ್ ಮಾಡಿದ್ರು ಉಳಿಸ್ಕೊತಾನಿದ ಹಂಗೆ. ಇವಾಗ ಅದು ಚಾನ್ಸಸ್ ಹೇಳ್ತಾರಲ್ಲ ಡಾಕ್ಟ್ರು, 70% ಬದುಕುದಿಲ್ಲ, 60% to 50-60% ಬದುಕುದಿಲ್ಲ ಅಂತ ಅಂದಾಗ, ಅಂತ ಟೈಮಲ್ಲಿ ಬದುಕಿಸ್ಕೋಕೆ ಆಪರೇಷನ್ ಮಾಡಿಸ್ಬಾರ್ದು. ಆಪರೇಷನ್ ಮಾಡಿದ್ರೆ ಚೆನ್ನಾಗಿ ಇರ್ಬೋದು. ಆಗೋ ಚಾನ್ಸಸ್ ಕಡಿಮೆ ಅಲ್ಲ, ಲೈಫ್ ಲಾಂಗು ಹಾಸಿಗೆ ಹಿಡಿಯುವಂತ ಚಾನ್ಸಸ್ ಜಾಸ್ತಿ ಇದ್ದಾಗ ಮಾಡಿಸ್ದೇ ಇರೋದೇ ಒಳ್ಳೆ ತಾನೆ. ಅಂತ ಟೈಮಲ್ಲಿ ಕಷ್ಟ ಇತ್ತೆ. ಈಗ ಮಾತ್ರೆಗಳಿಗೂ ಕೊಡ್ಬೇಕು. ಇವ್ರು ಯಾರೋ ಒಬ್ರು ಹೇಳ್ತಾ ಇದ್ರು, ಅವ್ರ ಮನೆಗಿನೇ ಎಲ್ಲ ಮಾರಿ ಅವನು ಮಗನ ಅದೆಷ್ಟೋ ಸಾವಿರ ಇಂಜೆಕ್ಷನ್ಗೆ ಆಗ್ಬೇಕಂತೆ. ಒಬ್ರು ಮೊಬೈಲ್ ಅಲ್ಲಿ ತೋರಿಸ್ತಾ ಇದ್ರು, ಮನೆಗೆ ಒಬ್ಬನೇ ಮನೆ ಎಲ್ಲಾನು ಮಾರಿ ಮಟ್ಟಿ ಅವರು. ಇದ್ರ ಬಗ್ಗೆ ನಿನ್ಗೆ ಒಪಿನಿಯನ್ ಏನು? ಅವ್ರು ಹಂಗೆ ಅವ್ರ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಹಾಸಿಗೆ ಹಿಡ್ದಿರೋ ಮಗನ್ನ ಸಾಕುವಂತದ್ದು, ಅದ್ರ ಬಗ್ಗೆ ನಿನ್ ಒಪಿನಿಯನ್ ಏನು? ಅದು ಅದೇ ಕರ್ಮ ಫಲ ಅಂತ ಇರ್ತಾವಲ್ವೇ, ಅವಾಗ ನಾವು ನಮ್ ಕೈಯಾರ ಅಂತ ಮಾಡ್ಬೇಕು ಬೇಡವಾ ಅದು ಹೇಳು. ಅಲ್ಲ ಕೇಳು, ನಮ್ ಕೈಯಾರ ಏನು ಮಾಡೋಕ್ ಆಗುದಿಲ್ಲ ಅವ್ರಿಗೆ, ಅದಕ್ಕೆ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ನಿನ್ ಕೈಯಾರ ಏನು ಮಾಡೋಕ್ ಆಗೋಲ್ವಲ್ಲ, ಅದಕ್ಕೋಸ್ಕರನೇ ಮೊದ್ಲೇ ಇವಾಗ ಆಪರೇಷನ್ ಟೈಮಲ್ಲಿ ಇವಾಗ ಹೇಳ್ತಾರಲ್ಲ, ಬದುಕ್ಬೋದು, ಬಟ್ ಅವ್ರಿಗೆ ಪೂರ್ತಿ ಜ್ಞಾನ ಬರ್ತದೋ ಇಲ್ವೋ ಹೇಳಕ್ ಆಗುದಿಲ್ಲ ಅಂತ ಹೇಳ್ದಾಗ್ಲೇನೆ ಆಪರೇಷನ್ ಮಾಡದೇ ಇದ್ರೆ ಹಂಗೆ ಹೊಟ್ಟೋಯ್ತಾರ ಅವರು. ಹಂಗೆ ಹೊಂಟಾಯ್ತಾರೆ, ಹಂಗೆ ಹಾಸ್ಪಿಟಲ್ ಅಲ್ಲೇ ಸತ್ತೋಯ್ತಾರೆ. ಇವಾಗ ಅವೆಲ್ಲ ಮಾಡಿ ಬದುಕ್ಸಿ, ಆಪರೇಷನ್ ಎಲ್ಲಾ ಮಾಡಿ ಬದುಕ್ಸಿ ಹಾಸಿಗೆ ಮೇಲೆ ಇರ್ಸಿ ನಮ್ ಲೈಫು ಎಲ್ಲಾ ಹಾಳು ಮಾಡ್ಕೊಂಡು ಅವರು ಬದುಕ್ತಂಗಿಲ್ಲ, ನಾವು ಬದುಕ್ತಂಗಿಲ್ಲ, ಹಂಗ್ ಮಾಡ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದ್ದು? ಅದೇ ಏನ್ ಮಾಡ್ದಾನೆ ಇರುಗಂಡ್ ನೋಡ್ಕೋಬೇಕಲ್ಲ, ಏನ್ ಮಾಡಕ್ಕಾದ್ದು? ಅದು ಅಂದ್ರೆ ಅದೊಂದು ನಿಮ್ ಕೈಯಾರೆ ಸಾಯಿಸಕ್ ಆಗೋಲ್ಲ ಅನ್ನೋದೊಂದಿರುತ್ತೆ ಆಯ್ತಾ. ಅದಕ್ಕೆ ಲೈಕ್ ಆಪರೇಷನ್ ಮಾಡುದು ಅಥವಾ ಹಾಸ್ಪಿಟಲ್ ಅಡ್ಮಿಟ್ ಮಾಡುದು, ಆ ಡಿಸಿಷನ್ ಕರೆಕ್ಟ್ ಆಗಿ ತಗೋಬೇಕು ಆಯ್ತಾ. ಇನ್ನೊಂದು, ಇದು ಇಂಡಿಯಾದಲ್ಲಿ ಲೀಗಲ್ ಇಲ್ಲ, ಅಂದ್ರೆ ಫಾರಿನ್ ಕಂಟ್ರಿಲೆಲ್ಲ ಅದೇ
ಅಂದ್ರೆ ಅಂತ ಸಿಚುವೇಶನ್ ಬಂದಾಗ ಅವ್ರ ಕೈಲಿ ಏನೂ ಆಗುದಿಲ್ಲ, ಅವ್ರು ಬರೀ ಹಾಸಿಗೆ ಹಿಡಿದ್ ಬಿದ್ದವ್ರೆ, ಅವ್ರಿಗೆ ಜ್ಞಾನನೂ ಇಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಆಕ್ಟಿವ್ ಯೂಥನೇಷಿಯಾ ಅಂತ ಇರುತ್ತೆ. ಅಂದ್ರೆ ಆ ಸಾಯಿಸ್ಬೋದು ಹಂಗೆ. ಅಂದ್ರೆ ಅವ್ರಿಗೆ ನೀನ್ ಫ್ರೀಡಮ್ ಕೊಟ್ಟಂಗ್ ತಾನೆ. ಇವಾಗ ನೋಡು, ನಿನ್ನ ಮನೇಲಿ ಕೂಡಾಕ್ದಾಗ, ಇವಾಗ ನೀನು ಅಷ್ಟು ವರ್ಷ ಮನೇಲೆ ಇದ್ ಮಾಡ್ದೆ, ಎಲ್ಲೂ ಹೋಗಕ್ಕಾಗ್ಲಿಲ್ಲ, ಎಲ್ಲೂ ಇದ್ ಮಾಡೋಕ್ಕಾಗ್ಲಿಲ್ಲ, ಅದೊಂಥರ ಹಿಂಸೆ ತಾನೆ. ಹಂಗೆ ಇವಾಗ ದೇಹದಲ್ಲಿ ಒಂದು ಆತ್ಮನ ಹಂಗೆ ಕೂಡಾಕ್ದಾಗ ಹೊರಗಡೆ ಹೋಗಕ್ಕಾಗುದಿಲ್ಲ, ಎದ್ದೇಳಕ್ಕಾಗುದಿಲ್ಲ, ತಮ್ಮ ಊಟ ತಾವ್ ಮಾಡ್ಕೋಕಾಗುದಿಲ್ಲ, ಎದ್ದು ಕಕ ಮಾಡೋಕ್ಕಾಗಲ್ಲ, ಸುಸು ಮಾಡೋಕ್ಕಾಗಲ್ಲ, ಹಂಗಿದ್ದಾಗ ಅದೊಂಥರ ಬಂಧನ ಇದ್ದಂಗೆ, ಬಂಧಿಸ್ದಂಗೆ ತಾನೆ ಬಾಡಿಲಿ. ಅದಕ್ಕೆ ಮುಕ್ತಿ ಕೊಡ್ಸೋದು ಒಳ್ಳೇದು. ಅಕಸ್ಮಾತ್ ನನಗೇನಾದ್ರೂ ಪ್ರಾಬ್ಲಮ್ ಅಂದ್ರೆ ಮುಂದಕ್ಕೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ನಾನು ಇವಾಗ ಬರ್ದಿರ್ತೀನಿ. ಇರು ಗಂಟ ಚೆನ್ನಾಗಿರೋದ್ ನೋಡ್ಕೋಬೇಕು ಅಷ್ಟೇ. ಆಯ್ತು, ಅಕಸ್ಮಾತ್ ಆಕ್ಸಿಡೆಂಟ್ ಆದ್ರೆ ನಾನು ಇಟ್ಟಿರ್ತೀನಿ ವಿಲ್ ಅಂತ. ಅಂದ್ರೆ ಹಾಸ್ಪಿಟಲ್ ಅಲ್ಲಿ ನನ್ನ ರಿಸಸಿಟೇಷನ್ ಮಾಡ್ಬಾರ್ದು ಅಂತ. ರಿಸಸಿಟೇಷನ್ ಅಂತ ಅಂದ್ರೆ ಜೀವ ಹೋಗುವಂತ ಟೈಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಗಿರುತ್ತೆ ಅಂದ್ರೂ ಹಾಸ್ಪಿಟಲ್ ಅವರು ಉಳಿಸ್ಕೋಕ್ ಟ್ರೈ ಮಾಡ್ತಾರೆ. ಇವಾಗ ಅಂತ ಸಿಚುವೇಶನ್ ಅಲ್ಲಿ ಮಾಡ್ಬಾರ್ದು, ಉಳಿಸ್ಕೋಕ್ ಪ್ರಯತ್ನ ಮಾಡ್ಬಾರ್ದು ಅನ್ನುವಂಥದ್ದು. ಅಂತವಕ್ಕೆ ಇಂಜೆಕ್ಷನ್ ಬಂದಿದ್ದಾವೆ ಕೊಟ್ಬಿಟ್ಟು. ಅಲ್ಲ, ಇವಾಗ DNR ಅಂತ ಅಂದ್ರೆ ಡು ನಾಟ್ ರೆಸಿಸಿಟೇಟ್ ಅಂತ. ಅವ್ರು ಸಾಯೋ ಟೈಮಲ್ಲಿ ಉಳಿಸ್ಕೋಕ್ ಟ್ರೈನೇ ಮಾಡೋದಿಲ್ವಲ್ಲ, ಅದ್ ಮುಂದಕ್ಕೆ ಕಾಂಪ್ಲಿಕೇಶನ್ ಆಗುತ್ತೆ, ತಡೆಯುತ್ತೆ. ಅಂದ್ರೆ ಕಾಂಪ್ಲಿಕೇಶನ್ ಅನ್ನೋದು ಅದೇ ಹೇಳಿದ್ನಲ್ಲ, ಸಾಯ್ ತನಕ ಬೆಡ್ ಮೇಲೆ ಜ್ಞಾನ ಇಲ್ಲದೆ ಬಿದ್ದಿರುವಂತದ್ನ ತಡೆಯುತ್ತೆ ಅದು. ಇವಾಗ ICU ಅಲ್ಲಾಗ್ಲಿ ಅಥವಾ ವೆಂಟಿಲೇಟರ್ ಮೇಲೆ ತಿಂಗ್ಳುಗಟ್ಲೆ ಇರ್ತಾರಲ್ಲ, ಅಂತದ್ದೆಲ್ಲನ ತಡೆಯುತ್ತೆ ಇಂಥದ್ದು DNR ಅಂತಾರೆ, ಡು ನಾಟ್ ರೆಸಿಸಿಟೇಟ್ ಅಂತ. ಅದ್ ಮಾಡುದು ಒಳ್ಳೇದು. ಇನ್ನೇನ್ ಮಾಡ್ತಾವ ಸುಮ್ನೆ ಗಂಟ ಚೆನ್ನಾಗಿರ್ಬೇಕು ಅಂತ ಟೈಮಲ್ಲಿ ಅದ್ ಮಾಡ್ಬಿಟ್ರೆ ಒಳ್ಳೇದು. ನಾನ್ ಬರ್ದಿರ್ತಾವ್ನಿ, ನೆನ್ಪಿರ್ಲಿ ಆಯ್ತಾ. ನೀ ಯಾಕೆ ಚೆನ್ನಾಗಿ ಇದ್ದಾಗ ಅದೆಲ್ಲ ತಕ್ಕೋದು ನಮ್ಮ ಕರಿತಿಲ್ಲ, ಹಂಗಲ್ಲ ಕರಿತಿಲ್ಲ. ಇವಾಗ ನೀನು ಗೊತ್ತು ತಾನೆ, ನಾನು ಹೊರ್ಗಡೆ ಎಲ್ಲ ಓಡಾಡ್ಕೊಂಡು ಅವು ಇವು ಅಡ್ವೆಂಚರು, ಅವು ಇವು ಇದು ಲೈಕ್ ವಾಟರ್ ಫಾಲ್ ಅಂತೆ, ಕುದುರೆ ಓಡಿಸೋದಂತೆ, ಪರ್ವತಗಳು ಹತ್ತುದಂತೆ, ಅವೆಲ್ಲ ಮಾಡ್ತಿರ್ತೀನಿ ತಾನೆ. ಆವಾಗ ಗ್ಯಾರಂಟಿ, ಇವಾಗ ಅಂದ್ರೆ ಚಾನ್ಸಸ್ ಇರುತ್ತೆ, ಯಾವಾಗ ಏನಾಯ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವೇ. ಸೊ ಚಾನ್ಸಸ್ ಇರುತ್ತೆ. ಹಂಗನ್ಬಿಟ್ಟು ಅದಕ್ಕೆ ಎದ್ರುಕೊಂಡು ಮನೇಲೆ ಕುತ್ಕೋಕಂತೂ ಇಷ್ಟ ಇಲ್ಲ. ಸೊ ಹಂಗಿದ್ದಾಗ ಅದೇ ನೀನ್ ಹೇಳ್ದಂಗೆ ಇರೋ ತನಕ ಚೆನ್ನಾಗಿರ್ಬೇಕು, ಏನಾದ್ರು ಹೋಗೋ ಸಮಯ ಬಂದಾಗ ಆರಾಮಾಗಿ ಹೋಗ್ಬೇಕು ಅಷ್ಟೇ. ಹಾಸ್ಪಿಟ್ಲಿಗೆ ಅಂತೂ ಅಡ್ಮಿಟ್ ಮಾಡ್ಬಾರ್ದು. ಅಲ್ಲ, ಅಡ್ಮಿಟ್ ಮಾಡ್ಬೇಕು. ಇನ್ನು ಅಡ್ಮಿಟ್ ಮಾಡಿದ್ರೆ ಅದು ಇದಂಗಿರ್ಬೇಕು. ಅಡ್ಮಿಟ್ ಮಾಡಿ ಅಲ್ಲ, ಸಣ್ಣ ಪುಟ್ಟ ಗಾಯಗಳಾದ್ರೆ ಅಡ್ಮಿಟ್ ಮಾಡ್ಬೇಕು, ವಾಸಿ ಮಾಡ್ಕೋಬೇಕು, ಮುಂದುವರಿಬೇಕು. ಜೀವಕ್ಕೆ ಅಪಾಯ ಅಂದ್ರೆ ಜ್ಞಾನನೇ ಇರುದಿಲ್ಲ ಮುಂದಕ್ಕೆ, ಅಥವಾ ಎಲ್ಲಾನು ಮುಗ್ದೋಗಿರುತ್ತೆ, ಫ್ಯಾಮಿಲಿ ಹೊರೆ ಆಯ್ತೆ ಅನ್ನುವಾಗ. ಅರ್ಥ ಆಯ್ತಾ? ಬದುಕಿರೋರು ಏನಕ್ಕೆ ಕಷ್ಟ ಪಡ್ಬೇಕು? ಎಲ್ಲಾ ಕೈಕಾಲೆಲ್ಲ ಚೆನ್ನಾಗಿರೋರು, ಎಲ್ಲಾನು ಮುಗ್ದೋಗಿರೋರ್ಗೋಸ್ಕರ, ಬರೀ ಜೀವಕ್ಕೋಸ್ಕರ ಏನಕ್ಕೆ ಇದ್ ಮಾಡ್ಬೇಕು, ಸಫರ್ ಮಾಡ್ಬೇಕು? ಅವ್ರ ಜೀವನನು ಹಾಳು ಮಾಡ್ಕೊಂಡು. ಅದಕ್ಕೆ ನೀನ್ ಕುದುರೆ ಓಡ್ದ ಅಲ್ಲಿಂದ ಓಡಿಸ್ಕೊ ಬರ್ಬೇಡ ನೀನು. ಇಲ್ಲಿ ಕಾಡು ಮೇಡು ಬೆಟ್ಟ ನದಿ ಎಲ್ಲ ಸಿಗ್ತವೆ, ಅಲ್ಲಿಂದ ಏನು ಓಡಿಸ್ಕೊ ಬರ್ಬೇಡ. ಸುಮ್ನೆ ಇದ್ ಮಾಡ,